ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಆರ್ಟಿಸ್ಟಿಕ್ ಜರ್ನಿ. ನಾನು ನಿಮ್ಮ ಕೋಮಲ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಸ್ಟೋರಿನ ತಂದಿದ್ದೀನಿ. ಇಟ್ಸ್ ಅ ಮೋಟಿವೇಶ್ನಲ್ ಸ್ಟೋರಿ. ಸೊ ಶುರು ಮಾಡೋಣವಾ? ಲೆಟ್ಸ್ ಬಿಗಿನ್. ಒಂದು ದಟ್ಟವಾದ ಕಾಡಿನಲ್ಲಿ ಕಾಡಿನ ರಾಜನಾದ ಸಿಂಹ ವಾಸ ಮಾಡ್ತಾ ಇತ್ತು. ಒಂದು ದಿನ ಒಂದು ಕಾಡು ಹಂದಿ ಕೊಳದಲ್ಲಿ ನೀರು ಕುಡಿಯಲು ಅಲ್ಲಿಗೆ ಬಂದಿತು. ಆಗ ಸಿಂಹವು ಕೂಡ ನೀರು ಕುಡಿಯಲು ಅಲ್ಲಿಗೆ ಬಂದಿತು. ನಾನು ಕಾಡಿನ ರಾಜ, ನಾನು ಮೊದಲು ನೀರು ಕುಡಿಯುತ್ತೇನೆ, ನಾನು ಕುಡಿಯುವವರೆಗೆ ನೀನು ಕಾಯಬೇಕು ಅಂತ ಹೇಳಿತು. ಅದೆಲ್ಲ ನನಗೆ ಗೊತ್ತಿಲ್ಲ, ನೀನ್ಯಾರೋ ನನಗೆ ಬೇಕಿಲ್ಲ, ನಾನು ಇಲ್ಲಿಗೆ ಮೊದಲು ಬಂದೆ, ಹಾಗಾಗಿ ನಾನೇ ಮೊದಲು ನೀರು ಕುಡಿತೀನಿ, ನಿನಗೆ ಶಕ್ತಿ ಇದ್ದರೆ ನನ್ನನ್ನು ತಡಿ ನೋಡೋಣ ಅಂತ ಕಾಡು ಹಂದಿ ಹೇಳಿತು. ಹಾಂ, ನಿನಗೆ ಎಷ್ಟು ಧೈರ್ಯ, ನಾನು ಈ ಕಾಡಿನ ರಾಜ. ಸಿಂಹ ಮತ್ತು ಕಾಡು ಹಂದಿ ಎರಡೂ ಜಗಳ ಆಡಲು ಪ್ರಾರಂಭಿಸಿದವು. ಅಲ್ಲೇ ಹತ್ತಿರದಲ್ಲಿದ್ದ ಮರದಲ್ಲಿ ಇದನ್ನೆಲ್ಲ ರಣಹದ್ದು ಗಮನಿಸುತ್ತಿತ್ತು. ಇಬ್ಬರನ್ನು ನೋಡು, ಹೇಗೆ ಜಗಳ ಮಾಡುತ್ತಿವೆ, ಇಬ್ಬರಲ್ಲಿ ಒಬ್ಬರು ಸಾಯುತ್ತಾರೆ, ಇವತ್ತು ನಮಗೆ ಒಳ್ಳೆಯ ಊಟ ಸಿಗುತ್ತದೆ ಎಂದು ಮಾತನಾಡ್ಕೋತಿದ್ವು. ನಾನು ಕಾಡಿನ ರಾಜ, ಈ ನೀರು ಕುಡಿಯುವ ಒಂದು ಸಣ್ಣ ವಿಚಾರಕ್ಕೆ ನಾನು ಹಂದಿಯ ಜೊತೆ ಜಗಳವಾಡಬಾರದು. ಅಲ್ಲಿ ನೋಡು, ಆ ಹದ್ದುಗಳು ನಮ್ಮಿಬ್ಬರಲ್ಲಿ ಒಬ್ಬರು ಸಾಯುವುದಕ್ಕೆ ಕಾಯುತ್ತಿವೆ, ನಾವೇಕೆ ಹದ್ದುಗಳಿಗೆ ಊಟವಾಗಬೇಕು, ನಾವು ಗೆಳೆಯರಾಗಬಹುದಲ್ವಾ ಎಂದು ಸಮಾಧಾನದಿಂದ ಸಿಂಹವು ಹೇಳಿತು. ಸರಿಯಾಗಿ ಹೇಳಿದೆ, ನಾವು ಜಗಳ ಮಾಡೋದನ್ನು ನಿಲ್ಲಿಸಿ ನೀರು ಕುಡಿದು ನಮ್ಮ ದಾರಿನ ಹಿಡಿಯೋದು ಒಳ್ಳೆಯದು ಅಂತ ಕಾಡು ಹಂದಿ ಹೇಳಿತು. ನೀರು ಕೊಳಕ್ಕೆ ಮೊದಲು ನೀನು ಬಂದಿದ್ದರಿಂದ ಮೊದಲು ನೀನು ನೀರು ಕುಡಿಯಬಹುದು, ನಿನ್ನದು ಮುಗಿದ ಮೇಲೆ ನಾನು ಕುಡಿಯುತ್ತೇನೆ. ಎರಡೂ ಪ್ರಾಣಿಗಳು ನೀರನ್ನು ಕುಡಿದು ತಮ್ಮ ದಾರಿಯನ್ನು ಹಿಡಿದವು. ನಿರಾಶೆಗೊಂಡ ಹದ್ದುಗಳು ಇನ್ನು ಕಾಯುವುದರಿಂದ ಪ್ರಯೋಜನವಿಲ್ಲ ಎಂದು ತಿಳಿದು ಒಂದೊಂದೇ ಹಾರಿ ಹೋದವು. ಫ್ರೆಂಡ್ಸ್, ಇದರಿಂದ ನಾವು ತಿಳ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಸಂದರ್ಭಕ್ಕೆ ತಕ್ಕಂತೆ ನಡೆದುಕೊಂಡು ರಾಜಿ ಮಾಡಿಕೊಳ್ಳಲು ಕಲಿಯಬೇಕು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.